ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಎರಡು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಒಂದು ವಿಷಯ, ಸರ್ಕಾರಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಒತ್ತುವರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರ, ಐತಿಹಾಸಿಕ ವೆಂಕಟರಮಣಸ್ವಾಮಿ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಮತ್ತು ಇದಕ್ಕೆ ಭಾಗಿ ಯಾರು, ಇದಕ್ಕೆ ಕುಮ್ಮಕ್ಕು ನೀಡುವಂಥ ವ್ಯಕ್ತಿ ಯಾರು, ಆ ವಿಚಾರವಾಗಿ ಮಾತಾಡಲಿಕ್ಕೆ ಇವತ್ತು ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಒಂದು ವಿಚಾರ, ಮೊದಲನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ ರಾಜಕಾಲುವೆ. ಈ ರಾಜಕಾಲುವೆ ಪ್ರಮುಖವಾಗಿರ್ತಕ್ಕಂಥ ರಾಜಕಾಲುವೆ ಇದು ಚಿಕ್ಕ ತಿರುಪತಿ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಬಿಡುವಂಥ ನೀರುಗಳು ಆ ರಾಜಕಾಲುವೆ ಮುಖಾಂತರ ಹೋಗಿ ಕಲಿಕೇರಿ ಗ್ರಾಮವಾದ ಕೆರೆಗೆ ಹೋಗ್ತಕ್ಕಂಥ ರಾಜಕಾಲುವೆ, ಅತಿ ದೊಡ್ಡದಾಗಿರ್ತಕ್ಕಂಥ ರಾಜಕಾಲುವೆ. ಈ ರಾಜಕಾಲುವೆಯನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ. ಒತ್ತುವರಿಯನ್ನು ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಏನು ಒಂದು ಆಂಧ್ರ ಮೂಲದ ಒಬ್ಬ ಬಿಲ್ಡರ್ ಒಂದು ಬಡಾವಣೆ ನಿರ್ಮಾಣವನ್ನು ಮಾಡಿದ್ದಾರೆ. ಆ ಬಡಾವಣೆಗೆ ಹೆಸರಿಲ್ಲ ಮತ್ತು ಭೂಪರಿವರ್ತನೆ ಆಗಿಲ್ಲ. ಭೂಪರಿವರ್ತನೆ ಆಗಿರಬೇಕಾದ್ರೆ ರಸ್ತೆ ಇರಬೇಕು. ಆ ರಸ್ತೆಯನ್ನು ತೋರಿಸೇ ಇಲ್ಲ. ಭೂಪರಿವರ್ತನೆಯಲ್ಲಿ ಎಲ್ಲೂ ಕೂಡ ರಸ್ತೆಯನ್ನು ತೋರಿಸಿಲ್ಲ. ಮತ್ತು ಯೋಜನಾ ಪ್ರಾಧಿಕಾರಕ್ಕೆ ಕೆಲವು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭೂಪರಿವರ್ತನೆ ಅನುಮೋದನೆ ಆಗಬೇಕಾದ್ರೆ ಬಡಾವಣೆ ಅನುಮೋದನೆ ಆಗಬೇಕಾದ್ರೆ ಯೋಜನಾ ಪ್ರಾಧಿಕಾರಿಗೆ ಕೆಲವು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರಾಜಕಾಲುವೆಯಲ್ಲಿ ಎಲ್ಲ ಇಡೀ ಚಿಕ್ಕ ತಿರುಪತಿಯಿಂದ ಹಿಡಿದು ಕಲಿಕೇರಿ ಕೆರೆಯವರೆಗೂ ಒತ್ತುವರಿಯನ್ನು ಮಾಡಿಕೊಂಡು ಕೆಲವರು ಮನೆಗಳನ್ನು ಕಟ್ಕೊಂಡಿದ್ದಾರೆ, ಕೆಲವರು ರಸ್ತೆಯನ್ನು ಮಾಡ್ಕೊಂಡಿದ್ದಾರೆ, ಕೆಲವು ತೋಟವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ಒತ್ತುವರಿಯನ್ನು ಮಾಡ್ಕೊಂಡಿದೆ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ತಹಶೀಲ್ದಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ತಹಶೀಲ್ದಾರ್ ಅವರು ಸ್ಥಳ ತನಿಖೆಯನ್ನು ಮಾಡಿದ್ದಾರೆ. ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸರ್ವೆ ತಗೊಂಡ್ಬಂದು ಸರ್ವೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದ್ದರೂ ಸಹ ಏನು ಒಂದು ತಮಿಳುನಾಡು ಮೂಲದ ಒಂದು ಬೇರಿಕೆ ಪಕ್ಕದಲ್ಲಿರ್ತಕ್ಕಂಥ ಏನು ದುಪ್ಪನಪಲ್ಲಿ ಗ್ರಾಮದಲ್ಲಿ ವಾಸಿರ್ತಕ್ಕಂಥ ಡಿ.ಎಲ್. ತಿಮ್ಮರಾಯಪ್ಪನವರ ಕುಮ್ಮಕ್ಕಿನಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಿಗೆ ನಮ್ಗೆ ಕಾಣಿಸ್ತಾ ಇದೆ. ಈಗಾಗಲೇ ಸರ್ವೇಯರ್ ಬಂದಾಗ ನಾನು ಕೂಡ ಅಳತೆಗೆ ಬಂದಾಗ ನಾನು ಸಹ ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಡಿ.ಎಲ್. ತಿಮ್ಮರಾಯಪ್ಪನವರು ಏನೇನೋ ಮಾತಾಡಿದ್ರು. ಅವರಿಗೆ ಹೇಳಿದ್ವಿ, ಕಾನೂನುಬದ್ಧವಾಗಿ ನೀನು ಸರ್ಕಾರದ ಜೊತೆ ಮಾತಾಡಪ್ಪ, ಇದು ಸರ್ಕಾರಿ ಜಮೀನು, ರಾಜಕಾಲುವೆ ಒತ್ತುವರೆಗಿದೆ, ರಾಜಕಾಲುವೆಯನ್ನು ತೆರವು ಮಾಡಬೇಕು, ಸರ್ಕಾರದ ಸುಬದಿಗೆ ತಗೊಬೇಕು ಅಂತ ಹೇಳಿದ್ವಿ. ಆ ಡಿ.ಎಲ್. ತಿಮ್ಮರಾಯಪ್ಪನವರು ಈ ಕುಮ್ಮಕ್ಕಿನಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಈ ನೋಡಿ, ಈಗ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆ ಬಂದರೆ ನೀರೆಲ್ಲ ಹೋಗುತ್ತೆ, ಎಷ್ಟು ತೊಂದರೆ ಆಗುತ್ತೆ. ದೇವಸ್ಥಾನದಲ್ಲಿ ಸಾವಿರಾರು ಜನರು ಬಂದು ಮದುವೆಗಳನ್ನು ಮಾಡ್ಕೊತಾರೆ, ಭಕ್ತಾದಿಗಳು ಬಂದು ಅಲ್ಲಿ ಇದು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ನೀರು ಎಲ್ಲಿ ಹೋಗ್ಬೇಕು? ಆ ರಾಜಕಾಲುವೆ ಮುಖಾಂತರನೇ ಹೋಗ್ಬೇಕು. ಅಂಥ ರಾಜಕಾಲುವೆಯನ್ನು ಇವರು ಒತ್ತುವರಿ ಮಾಡಿಕೊಂಡು ಬಂದ್ ಮಾಡಿಬಿಟ್ರೆ ಎಷ್ಟು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತದೆ. ಇದು ಒಂದು ವಿಚಾರ. ಎರಡನೇ ವಿಚಾರ, ಏನು ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ, ಆ ದೇವಸ್ಥಾನದಲ್ಲಿ ಅವ್ಯವಹಾರ ಆಗಿದೆ. ಏನು ಸುಮಾರು 17.5 ಲಕ್ಷ ನಕಲಿ ಬಿಲ್ಗಳನ್ನು ತೋರಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಈ ಹಣವನ್ನು ಲೂಟಿ ಮಾಡಿದ್ದಾರೆ. ಈ ಡಿ.ಎಲ್. ತಿಮ್ಮರಾಯಪ್ಪನವರು ನೋಡಿ ಎಷ್ಟು ಒಂದು ನಕಲಿ ಒಂದು ಇದಾಗಿದೆ ಅಂತ. ಈಗ ಆತ ಬಂದು ನಮ್ಮ ಮಾಲೂರು ತಾಲೂಕಿನ ಮತದಾರನಲ್ಲ, ಅಥವಾ ಮಾಲೂರು ವಿಧಾನಸಭಾ ಕ್ಷೇತ್ರದ ಮತದಾರನೂ ಅಲ್ಲ. ಆತ ಬಂದು ಬೇರ್ಕಿ ಪಕ್ಕದಲ್ಲಿರ್ತಕ್ಕಂಥ ಒಂದು ತಮಿಳುನಾಡಿನ ಗ್ರಾಮದ ಒಬ್ಬ ಮತದಾರ, ಒಬ್ಬ ವ್ಯಕ್ತಿ. ಆತನಲ್ಲಿ ಧರ್ಮದರ್ಶಿ ಆಗಿದ್ದಾನೆ ಅಂತ ಹೇಳಿದ್ರೆ, ಧರ್ಮದರ್ಶಿ ಆಗಿದ್ದಾರೆ ಅಂದ್ರೆ ಎಷ್ಟು ಇದಾಗಿದೆ ನೋಡಿ. ಇನ್ನೊಂದು ಗೊತ್ತಾಯಿತು, ಆತ ಏನೋ ಕ್ರಿಶ್ಚಿಯನ್ಗೆ ಇದಾಗಿದ್ದಾನೆ ಅಂತ ವಿಚಾರ ಗೊತ್ತಾ, ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಅದನ್ನ ಕ್ರೋಢೀಕರಿಸ್ತೀವಿ. ಅದೊಂದು ಮಾಹಿತಿ. ಅವ್ರ ಕುಟುಂಬದವರು ಕ್ರಿಶ್ಚಿಯನ್ ಧರ್ಮ ಅಂತಕ್ಕಂಥದ್ದಿಲ್ಲ. ಈತ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿದ್ದಾನೆಲ್ಲ ನಮ್ಗೆ ಮಾಹಿತಿ ಇಲ್ಲ. ಈತ ಒಬ್ಬ ಧರ್ಮದರ್ಶಿ. ಅಲ್ಲಿ ಈ ಧರ್ಮದರ್ಶಿ ದೇವಾಲಯದ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು, ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮೂಲಭೂತವಾಗಿರ್ತಕ್ಕಂಥ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಅದ್ರ ಜೊತೆಗೆ ಅಧ್ಯಕ್ಷರಾಗಿದ್ದಾರೆ, ಒಬ್ಬ ಯುವಕ ಅಧ್ಯಕ್ಷರಾಗಿದ್ದಾರೆ. ಆ ಯುವಕನಿಗೆ ಸ್ಪಂದಿಸಿ ಈ ದೇವಾಲಯವನ್ನು, ಐತಿಹಾಸಿಕವಾದಂಥ ದೇವಾಲಯ ಇದು, ಇಡೀ ರಾಜ್ಯದ ಗಮನವನ್ನ ಸೆಳೆಯುವಂಥ ದೇವಾಲಯ ಇದು. ದೊಡ್ಡ ತಿರುಪತಿ ಆದರೆ ಇದು ಚಿಕ್ಕ ತಿರುಪತಿ. ಇದು ಆಂಧ್ರ ಪ್ರದೇಶಕ್ಕೆ ಐತಿಹಾಸಿಕ ದೇವಾಲಯ ಆದರೆ ನಮ್ಮ ಕರ್ನಾಟಕಕ್ಕೆ ಇದು ಐತಿಹಾಸಿಕವಾಗಿರ್ತಕ್ಕಂಥ ದೇವಾಲಯ ಚಿಕ್ಕ ತಿರುಪತಿ. ಈ ದೇವಾಲಯದಲ್ಲಿ ದೇವರ ಹಣವನ್ನು, ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಹಣವನ್ನು, ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಈ ಹಣವನ್ನು ಲೂಟಿ ಹೊಡಿತಾರೆ ಅಂತ ಹೇಳಿದ್ರೆ ಏನು? ಇದನ್ನು ಮಾತಾಡಲಿಕ್ಕೆ ಹೋದ್ರೆ ಡಿ.ಎಲ್. ತಿಮ್ಮರಾಯಪ್ಪನವರು ನನಗೆ ಶಾಸಕರು ಭಾಳ ಹತ್ರ ಇದ್ದಾರೆ, ಇನ್ನೊಬ್ಬರ ಹತ್ರ ಇದ್ದಾರೆ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತಕ್ಕಂಥ ಉಡಾಪೆ ಮಾತುಗಳನ್ನ ಮಾತಾಡ್ತಾರೆ. ಅವ್ರಿಗೆ ನೋಡಿ ಒಂದು ಕೆಲವರು ಕುಮ್ಮಕ್ಕು ಕೊಡ್ತಾರಂತೆ. ಯಾರನ್ನ ಚಿಕ್ಕ ತಿರುಪತಿ ಏನೋ ಅವ್ರ ಹೆಸರು ವೀರಭದ್ರಪ್ಪನ, ಯಾರೋ ಇನ್ನೊಬ್ರು ಇನ್ನೊಬ್ರು ಹೆಸರು ಏನಿದೆ ಅವರು ರಾಮಪ್ರಸಾದ್ ಅಂತಕ್ಕಂಥವ್ರು ಇದ್ದಾರೆ. ಅವರು ಇವ್ರು ಕುಮ್ಮಕ್ಕು ಕೊಡುವಂಥದ್ದು ನೋಡಿ, ಎಷ್ಟು ದುರಂತ. ಇಲ್ಲಿ ದೇವಾಲಯದ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರ್ದು. ದೇವರು ಎಲ್ಲರಿಗೂ ದೇವರೇ, ಅಲ್ಲಿ ರಾಜಕಾರಣ ಮಾಡುವಂತ ಏನಿದೆ? ಇವತ್ತು ಸರ್ಕಾರದ ಏನು ಹಣವನ್ನು ಲೂಟಿ ಮಾಡ್ತಾರೆ ಅದು ಒಂದು ಕಡೆ ಇರಲಿ, ಆದರೆ ದೇವರ ಕೊಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಷ್ಟು ಇದೆ. ಈ ಡಿ.ಎಲ್. ತಿಮ್ಮರಾಯಪ್ಪನ ಇವತ್ತು ಮಾತು ಕೇಳಿದ್ರೆ ಅಧಿಕಾರ ಇಟ್ಕೊಳ್ಳೋದಂತೆ. ಯಾರೋ ಆಡಳಿತಾಧಿಕಾರಿ ಇದ್ದಾರೆ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅವರು ಆಡಳಿತಾಧಿಕಾರಿ. ಇವ್ರು ಮಾತನ್ನು ಕೇಳಿದ್ರೆ ಅವ್ರನ್ನೆಲ್ಲೇ ಉಳಿಸ್ಕೊಂತಾರೆ, ಇಲ್ಲಂದ್ರೆ ವರ್ಗಾವಣೆ ಮಾಡಿಸೋದಂತೆ. ನೋಡಿ ಎಂಥ ವಿಪರ್ಯಾಸ ಇದು, ಎಂಥ ವಿಪರ್ಯಾಸ ನೋಡಿ ಇದು.
ಈ ತರ ಇನ್ನು ಇದೇ ಒಂದೇ ವಿಚಾರ ಅಲ್ಲ, ಬೇರೆ ಬೇರೆ ಡೆವಲಪರ್ಗಳಿಗೆ. ಈಗ ಉದಾಹರಣೆಗೆ ರಾಜಕಾಲುವೆ ಪಕ್ಕದಲ್ಲಿ ಒಬ್ಬ ಆಂಧ್ರ ಮೂಲದ ಒಬ್ಬ ಲೇಔಟ್ ಬಡಾವಣೆಯನ್ನು ಮಾಡಿದ ಒಂದು 2 ಎಕರೆಯಲ್ಲಿ. ಅದಕ್ಕೆ ಯಾವುದೇ ರೀತಿಯಾದ ಗುಬ್ಬರವರ್ತನೆ ಆಗಿಲ್ಲ, ನಕ್ಷೆ ರಸ್ತೆ ಅನುಮೋದನೆ ಆಗಿಲ್ಲ, ಅದು ಮಾಡಿದ್ರೆ. ಆತ ಒಬ್ಬ ಇದ್ರಾಗ ಕುತ್ಕೊಂಡಿರ್ತಾನೆ, ನಾನಿದ್ದೀನಿ ಮಾಡು. ಆಂಧ್ರ ಮೂಲದ ಒಬ್ಬ ಬಿಲ್ಡರ್ಗೆ ನಾನಿದ್ದೀನಿ ಮಾಡು ಅಂತಂದ್ರೆ ಇಷ್ಟು ದುರಹಂಕಾರ ಇರಬೇಕು. ಇದು ರಾಜಕಾಲುವೆ ತಮ್ಗೆ ಗೊತ್ತಿದೆ, ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಕೆರೆ ಅಂಗಳ ಮತ್ತು ರಾಜಕಾಲುವೆ ಬಫರ್ ಜೋನ್ ಸೇರಿರ್ತಕ್ಕಂಥದ್ದು. ಇಷ್ಟು ಮೀಟರ್ಗಳನ್ನು ಬಿಟ್ಟು ಅಭಿವೃದ್ಧಿಯನ್ನ ಮಾಡಬೇಕು. ಏನಿಲ್ಲ ನೋಡಿ, ರಾಜಕಾಲುವೆ ಹೋಗ್ತಾ ಇದೆ ನೀರು, ಈತ ನನ್ನ ಕಟ್ಟೆ ಕಟ್ಟಿಬಿಟ್ಟಿದ್ದಾನೆ, ಇಲ್ಲಿ ಸೇತುವೆ ಕಟ್ಟಿದ್ದಾನೆ. ಸೇತುವೆ ಕಟ್ಟಲಿಕ್ಕೆ ಅನುಮತಿ ಯಾರು ಕೊಟ್ಟರು? ಜಿಲ್ಲಾಧಿಕಾರಿಗಳ ಅನುಮತಿ ಕೊಟ್ರ ಅಥವಾ AEE ಇಂಜಿನಿಯರ್ಗಳ ಅನುಮೋದನೆ ಸಿಕ್ಕಿದೆಯಾ? ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ನಾನು ಎಲ್ಲ ದಾಖಲೆಗಳನ್ನು ಇದು ಮಾಡಿದ್ದೀನಿ. ಎಲ್ಲ ವಿಚಾರವನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಅಪಾರ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೀನಿ. ಇದುವರೆಗೂ ಸಹ ಇದಾಗಲಿ. ಇವತ್ತು ನೋಡಿ, ಅಧಿಕಾರಿ ತಹಶೀಲ್ದಾರ್ ಬಂದು ಸರ್ವೆ ಆಗಿ ಗುರ್ತು ಮಾಡಿದ್ರು ಸಹ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಸರ್ಕಾರಿ ಜಾಗವನ್ನು ಉಳಿಸ್ಲಿಕ್ಕೆ, ಸರ್ಕಾರಿ ಜಾಗವನ್ನು ಉಳಿಸ್ಲಿಕ್ಕೆ ಎಷ್ಟು ಇದಾಗಿದೆ ನೋಡಿ. ಇವತ್ತು ಅಧಿಕಾರಿ ಇದೆಲ್ಲ ನೋಡ್ತಾರೆ, ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದು ಡೆಪ್ಟಿ ತಹಶೀಲ್ದಾರ್ ಇರ್ಬೋದು, ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಇರ್ಬೋದು, ಅಥವಾ ರಾಜಸ್ವ ನಿರೀಕ್ಷಕರಾಗಿರ್ಬೋದು. ಸರ್ಕಾರಿ ಆಸ್ತಿಯನ್ನು ಇದು ಮಾಡುವಂಥದ್ದು ಯಾರ್ದು ಜವಾಬ್ದಾರಿ? ಯಾರ್ದು? ಸರ್ಕಾರಿ ಅಧಿಕಾರಿಗಳು. ಅಥವಾ ಅದರಿಂದ ಇವತ್ತು ನಾನು ನಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡೋದೇನೆಂದ್ರೆ, ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಇದನ್ನ ಕೂಡಲೇ ಆಡಳಿತಾಧಿಕಾರಿಗಳು ಅಥವಾ ಮಾನ್ಯ ತಹಶೀಲ್ದಾರ್ ಅವರು ಕೂಡಲೇ ಒಬ್ಬ ತನಿಖಾಧಿಕಾರಿಯನ್ನು ನೇಮಿಸಿ ಈ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಕಳೆದ 3 ವರ್ಷಗಳಿಂದ ಏನು ಅಧ್ಯಕ್ಷರಾಗಿದ್ದಾರೆ ಒಬ್ಬ ಯುವಕ, ಅಧ್ಯಕ್ಷರಾದಾಗಲಿಂದನೂ ಸಹ, ಅಥವಾ ನಮ್ಮ DL ತಿಮ್ಮರಾಯಪ್ಪನವರು ಏನು ಧರ್ಮದರ್ಶಿ ಆಗಿದ್ದಾರೆ, ಆ ಅವಧಿಯಿಂದ ತನಿಖೆಯನ್ನ ಮಾಡಬೇಕು. ತಹಶೀಲ್ದಾರ್ ಅವರ ಕೆಲಸ ಇದು. ಕೂಡಲೇ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ವ್ಯವಹಾರವನ್ನ ತನಿಖೆ ಮಾಡಿ ಆ ಅಧಿಕಾರಿ, ಆಡಳಿತಾಧಿಕಾರಿ ಮತ್ತು ಈ ಧರ್ಮದರ್ಶಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಸಾಬೀತಾದ್ರೆ ಯಾರು ಭಾಗಿಯಾಗಿದ್ದಾರೆ ಆ ಧರ್ಮದರ್ಶಿಗಳನ್ನು ಕೂಡಲೇ ಸಮಿತಿಯಿಂದ ಹೊರಗೆ ಹಾಕುವಂತ ಕೆಲಸವನ್ನ ಮಾನ್ಯ ತಹಶೀಲ್ದಾರ್ ಅವರು ಮಾಡಬೇಕು. ಈ ಎರಡೂ ಮಾಡಲಿಲ್ಲ ಅಂತೆಲ್ಲ ತಹಶೀಲ್ದಾರ್ ಅವರು ನಾವುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಕೆಲಸವನ್ನ, ಒಂದು ರಾಜಕಾಲುವೆಯನ್ನ ಒತ್ತುವರಿಯನ್ನ ಈ ಕೂಡಲೇ ಡೆಮಾಲಿಷ್ ಮಾಡಬೇಕು. ಏನು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಸೇತುವೆಯನ್ನ ಡೆಮಾಲಿಷ್ ಮಾಡಬೇಕು. ಯಾರು ಇದರಲ್ಲಿ ಭಾಗಿಯಾಗಿದ್ರೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಆ ಮಾಲೀಕನ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೆ ಏನು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಪರಿವರ್ತನೆಯನ್ನು ಮಾಡಿದಾರ, ಆ ಭೂಪರಿವರ್ತನೆ ಮಾಡಿರ್ತಕ್ಕ ಅಧಿಕಾರಿಗಳು ಅಥವಾ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ಈಗಾಗಲೇ ಏನು ಈ ಧರ್ಮದರ್ಶಿ ಇಷ್ಟೆಲ್ಲ ಕುತಂತ್ರವನ್ನ ಮಾಡಿ ಅಧ್ಯಕ್ಷರಾಗ್ಲಿಕ್ಕೆ ಹೊರಟಿದ್ದಾರೆ. ಒಂದು ಇದಕ್ಕೆ ಅಧ್ಯಕ್ಷರಾಗ್ಲಿಕ್ಕೆ ಯಾವ ನೈತಿಕತೆ ಇದೆ? ಇದು ಏನು ನಮ್ಮ ರಾಜ್ಯದ ವ್ಯಕ್ತಿ ಅಲ್ಲ, ಅಥವಾ ನಮ್ಮ ಮಾಲೂರು ತಾಲೂಕಿನ ವ್ಯಕ್ತಿ ಅಲ್ಲ, ಅಥವಾ ಈ ಐತಿಹಾಸಿಕ ದೇವಾಲಯ ಸೇರ್ತಕ್ಕಂಥ ಏನು ಗ್ರಾಮಗಳಿದ್ದಾವೆ, ಸುಮಾರು 20-25 ಗ್ರಾಮಗಳಿದ್ದಾವೆ, ಆ ಗ್ರಾಮಗಳ ಮತದಾರನೂ ಅಲ್ಲ. ಈತ ಹೆಂಗೆ ಅಧ್ಯಕ್ಷ ಆಗ್ತಾನೆ? ಇದಕ್ಕೆ ಅಧ್ಯಕ್ಷ ಮಾಡ್ಲಿಕ್ಕೆ ನಮಗೆ ಶಾಸಕರಿಗಾದ್ರೂ ತನಿಖೆ ಮಾಡೋದು ಬೇಡವಾ? ಶಾಸಕರು, ಸನ್ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ತನಿಖೆ ಮಾಡಬೇಕಲ್ಲ. ಯಾರು ಈ ದೇವಸ್ಥಾನಕ್ಕೆ ಧರ್ಮದರ್ಶಿಯನ್ನು ಮಾಡಬೇಕು? ಈ ಥರ ಹಿನ್ನೆಲೆ ಏನು ಮಾಡಬೇಕಲ್ಲ, ಅದರ ತನಿಖೆ ಮಾಡಬೇಕಲ್ಲ. ಯಾವುದೇ ತನಿಖೆಯನ್ನು ಮಾಡದೆ ಇಂಥ ಇವುಗಳನ್ನ ಮಾಡಿ ಇವತ್ತು ದೇವಸ್ಥಾನಕ್ಕೆ ಮತ್ತು ಆ ದೇವಾಲಯಕ್ಕೆ ಒಂದು ಕೆಟ್ಟು ಕಳಂಕ ಬರ್ತಾ ಇದೆ. ಆ ಕಳಂಕವನ್ನು ನಿವಾರಣೆಯನ್ನು ಮಾಡುವಂಥ ಕೆಲಸವನ್ನ ಸನ್ಮಾನ್ಯ ಶಾಸಕರು ಈ ಕೂಡಲೇ ಮಾಡಬೇಕು. ತಹಶೀಲ್ದಾರು ಇದ್ರ ಬಗ್ಗೆ ಗಮನ ಹರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮೂಲಕ ಒತ್ತಾಯವನ್ನ ಮಾಡ್ತೇನೆ. ಜೈ ಭೀಮ್. ಎಂ ಗೋವಿಂದರಾಜು, ರಾಜ್ಯ ಪ್ರಧಾನ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಪರಿವರ್ತನವಾದ, ಬೆಂಗಳೂರು. ವಿಷಯ: ಲಕ್ಕೂರು ಹೋಬಳಿ ಕಲ್ಕೇರಿ ಗ್ರಾಮ ರಾಜಕಾಲುವೆ ವಿಷಯ ಬಗ್ಗೆ. ರಾಜಕಾಲುವೆ ಚಿಕ್ಕ ತಿರುಪತಿ, ಗಡುಗ್ಲೂರು ಮತ್ತು ದೊಡ್ಡ ರಾಜಕಾಲುವೆ ಬರುವ ಬಗ್ಗೆ ಲೇಔಟ್ಗಳು ಅಕ್ರಮವಾಗಿ ಮತ್ತು ರಾಜಕಾಲುವೆ ಅಕ್ರಮವಾಗಿ ನಡೆದಿರುವುದು ಸಂಪೂರ್ಣವಾಗಿ, ಅದು ರಾಜಕಾಲುವೆಗೆ ಸಂಪೂರ್ಣವಾಗಿ ಹೊಸ ಲೇಔಟ್ ಮಾಡಿ ಅಕ್ರಮ ಮಾಡಿ ಸ್ಥಳೀಯ ಚಿಕ್ಕ ತಿರುಪತಿ ಗ್ರಾಮ ಕಲ್ಕೇರಿ ಗ್ರಾಮಸ್ಥರು ಸ್ಥಳೀಯ DL ತಿಮ್ಮರಾಯಪ್ಪರಿಂದ ಕುಮ್ಮಕ್ಕು ನೀಡಿದ್ದಾರೆ. ಹೊಸ ಲೇಔಟ್ ಅವರಿಗೆ ಮಾಲೀಕರಿಗೆ ಯಾರು ಬರಲಿ DC ಬರಲಿ, AC ಬರಲಿ, ತಹಶೀಲ್ದಾರ್ ಬರಲಿ, ಮಾಡೋದು ಮಾಡಿರಿ, ಗಾರೆ ಕೆಲಸ ಮಾಡಿರಿ, ಲೇಔಟ್ ಮಾಡಿರಿ ಅಂತ ರಾಜಕಾರಣ ಸಂಪೂರ್ಣವಾಗಿ ಬ್ರಿಡ್ಜ್ ಮಾಡಿದ್ದಾರೆ. ಅದನ್ನು ಕೇಳೋಕ್ಕೆ ಹೋದರೆ ರೌಡಿಗಳನ್ನ ತಂದು ಕುಮ್ಮಕ್ಕು ಮಾಡಿ ದೌರ್ಜನ್ಯ ಮಾಡಿ, ನೀನು ಎಲ್ಲಿ ಕೊಡ್ತೀಯ ಕೊಡೋ, DC ಕೊಡ್ತೀಯಾ, ಸರ್ಕಲ್ ಇನ್ಸ್ಪೆಕ್ಟರ್ ಕೊಡ್ತೀಯಾ, AC ಕೊಡ್ತೀಯಾ, ಕಮಿಷನರ್ ಕೊಡ್ತೀಯಾ ಅಂತ ದಬ್ಬಾಳಿಕೆ ಮಾಡಿ ಏಕಾಏಕಿ ರಾಜಕಾಲುವೆ ಸಂಪೂರ್ಣ ಉತ್ತುವರಿ ಮಾಡಿದ್ದಾರೆ. ಒಂದೇ ಅಲ್ಲ, ಸಂಪೂರ್ಣ ಕಲ್ಕೇರಿ ಗ್ರಾಮ, ಚಿಕ್ಕತಿರ್ತಿ ಗ್ರಾಮ, ಆ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ರಾಜಕಾಲುವೆ ಬರೆಯೋದಲ್ಲ, ಹಿಂಗೆ ಹೋಗೋದು ರಾಜಕಾಲುವೆ ಎಲ್ಲ ಸಂಪೂರ್ಣ ಈಗ ದೇವಸ್ಥಾನ ಮೇಲೆ ಹೋಗ್ತಾ ಇದೆ ನೀರು. ಅದು ಕೇಳೋಕೆ ಹೋದರೆ ಇನ್ನು ಯಾರು ಕೇಳ್ತೀವಿ? ಹೋಗು, ಯಾರು ನಾನು ಮಾಡೇ ತಿರ್ತೀನಿ, AC-ಗೆ ದುಡ್ಡು ಕೊಡ್ತೀನಿ, DC-ಗೆ ದುಡ್ಡು ಕೊಡ್ತೀನಿ, ತಹಶೀಲ್ದಾರ್ ದುಡ್ಡು ಕೊಡ್ತೀನಿ, ಮತ್ತು ಕೃಷಿ ಇಲಾಖೆ ಕೊಡ್ತೀನಿ, ಮತ್ತು ಯೋಜನೆ ಪ್ರಾಧಿಕಾರಕ್ಕೆ ಕೊಡ್ತೀನಿ,
ಮತ್ತೆ ಅವರಿಗೆ ಕೇಸ್ ವರ್ಕ್ ಕೊಡ್ತೀನಿ, ನಾನು 3 ಲಕ್ಷ 5 ಲಕ್ಷ 10 ಲಕ್ಷ ಕೊಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ DL ತಿಮ್ಮರಾಯಪ್ಪನವರು ಏಕಾಏಕಿ ಅಕ್ರಮ ಲೇಔಟ್ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಲೇಔಟ್ ಅನ್ನು ಮಾಡ್ತಾ ಇದ್ದಾರೆ. ಗೋಮಳ CA ಸೈಟ್ ಗೋವಿಂದ, P ನಂಬರ್ಗಳು ಗೋವಿಂದ, ವೆಂಕಟಸ್ವಾಮಿ ಗೋವಿಂದ, ದುಡ್ಡು ದೇವಸ್ಥಾನದ ದುಡ್ಡು ಗೋವಿಂದ. ನಾವು ಕೇಳಕ್ಕೆ ಹೋದ್ರೆ ದೌರ್ಜನ್ಯ ಮಾಡ್ತಾರೆ. ಒಂದು ಇದು ಸಂಪೂರ್ಣ ರಾಜಕೀಯವೇ ಅಳತೆ ಮಾಡಿ ಸಂಪೂರ್ಣವಾಗಿ ಬಿಡಿಸ್ಕೊಡಿ ಅಂತ ನಾವು ತಹಸೀಲ್ದಾರ್ ಕೊಟ್ಟಿದ್ದೀರಿ, DC ಕೊಟ್ಟಿದ್ದೀರಿ, VO ಕೊಟ್ಟಿದ್ದೀರಿ, RI ಕೊಟ್ಟಿದ್ದೀರಿ, ಮತ್ತು ಡೆಪ್ಟಿ ಚೇತನ್ ಅವರಕ್ಕೆ DD ಕೊಟ್ಟಿದ್ದೀರಿ. ಸಂಪೂರ್ಣವಾಗಿ ರಾಜಕಾಲಿ ಮಾಡೋಕ್ಕೆ ಗುರುತು ಕೊಡ್ತಾ ಇದ್ದಾರೆ. ನಾಳೆ ನಾಡಿದ್ದು ಸಂಪೂರ್ಣ ಡೊಮಲೇಷನ್ನು ಮಾಡ್ತಾರೆ. ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋದು DL ತಿಮ್ಮರಾಯಪ್ಪ. ಕಲ್ಕೇರಿ ಅಲ್ಲ, ವಾಸ್ತು ಸ್ಥಳ ಹೊಸೂರು, ಅವ್ರದ್ದು ವಾಸ್ತು ಸ್ಥಳ ಹೊಸೂರು ವ್ಯಕ್ತಿ ಸಂಪೂರ್ಣವಾಗಿ ಇಲ್ಲಿ ಬಂದು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ. ಪೇಪರ್ಗಳು ಇದು ಮಾಡಿಸೋ ಸ್ವಲ್ಪ ರಾಜಕಾಲು ಇದ್ರೆ ತಿದ್ದುಪಡಿ ಮಾಡೋದು ಸಂಪೂರ್ಣವಾಗಿ ಇದು ಮಾಡೋದು. ರಾಜಕಾಲವಿಲ್ಲ. ಗೋಮಾಳದಾಗ ಕಟ್ಕೊಳಕ್ಕೆ ನೀನು ಯಾರು? ನಿನ್ನ ಜಾಗನೇ ಇಲ್ಲ. ನನ್ನ ಜಮೀನು ಇನ್ನೂ ಸ್ವಲ್ಪ ಮುಂದೆ ಇದೆ, ಲೇಔಟರ್ಗೆ ಜಾಗ ಇದೆ, ನನ್ನ ಜಮೀನಿಗೆ ಜಾಗ ಇಲ್ಲ. ಹೆಂಗೆ ಸ್ವಾಮಿ? ಇದೇನಾ ಸರ್ಕಾರ? ನಾವು ಹೇಳಿದ್ರೆ ಜಾಸ್ತಿ ಮಾತಾಡಿದ್ರೆ ನಾವು ನಂಜೇಗೌಡ್ರಿಗೆ ಫೋನ್ ಮಾಡಿಸ್ತೀನಿ, ಮತ್ತು ಸಿದ್ದರಾಮಯ್ಯಗೆ ಫೋನ್ ಮಾಡ್ತೀನಿ, DK ಫೋನ್ ಮಾಡ್ತೀನಿ. DK ನಂಜೇಗೌಡ್ರಿಗೆ ಸಂಪೂರ್ಣವಾಗಿ ಇದಿಲ್ಲ. ರಾಜಕಾಲುವೆ ಸತ್ತು ನಂದು ಅಲ್ಲ. ರಾಜಕಾಲುವೆ ಗೌರ್ಮೆಂಟ್ ಸತ್ತು, ನಮ್ಮಪ್ಪಂದಲ್ಲ. ನಾನು ಹೋದ್ರೆ ನಾನು ಬಿಡಬೇಕು. ಇವ್ರದ್ದು ಜಮೀನೇ ಅಲ್ಲ. ಸಂಪೂರ್ಣ ಯಾರೋ ಲೇಔಟ್ ಅವ್ರು ಮಾಡೋರ್ಗ ಕುಮ್ಮಕ್ಕು ಕೊಡೋದು. ಲೇಔಟ್ ಅವರು ಸ್ಥಳೀಯವರಲ್ಲ. STP ಇಲ್ಲ, ಮತ್ತು ಅರಣ್ಯಾಧಿಕಾರಿಯಿಂದ, ಮತ್ತು ಬಾತ್ರೂಮ್ ಇವ್ರದ್ದು ಸಂಪೂರ್ಣ ರಾಜಕಾಲ ರಚನೆಯೆಲ್ಲ ಹಿಂಗೆ ಬಿಡ್ತಾ ಇದ್ದಾರೆ. ರಾಜಕಾಲುವಿಗೆ ಉತ್ತುವರಿ ಮಾಡಿ ಸಂಪೂರ್ಣ ಚಿಕ್ಕದು ಬಿಡ್ತಾ ಇದ್ದಾರೆ. ಅದನ್ನು ಕೇಳಕ್ಕೆ ಹೋದರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನು ಮಾಧ್ಯಮವರು ಸಂಪೂರ್ಣವಾಗಿ ನನಗೆ ರಾಜಕಾಲ ಉತ್ತುವರಿ ಮಾಡಿ ನನಗೆ ನ್ಯಾಯ ದೊರಕಿಕೊಡ್ಬೇಕೆಂದು ನನಗೆ ವಿನಂತಿ. ಅದು DL ತಿಮ್ಮರಾಯ ಸಂಪೂರ್ಣ ಹೊಣೆಗಾರಿಕೆ DL ತಿಮ್ಮರಾಯಪ್ಪನವರು. ಅವರು ಲೇಔಟ್ ನಿಂತ್ಕೊಂಡು ಮಾಡಿಸೋದು. ರಜಾ ಇರಟ್ ಅಧಿಕಾರಿಗಳು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ, ಬೇಡ ಸ್ಟಾಪ್ ಮಾಡ್ರಿ. ಮತ್ತು ರೂಪಾ ಅವರು ತಹಸೀಲ್ದಾರ್ ಸ್ಟಾಪ್ ಮಾಡ್ರಿ, RI ಸ್ಟಾಪ್ ಮಾಡ್ರಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ಏನು ಬಗ್ಗದೀರ ಇವರು DL ತಿಮ್ಮರ ರಜೆ ದಿನಗಳಲ್ಲಿ ಹೋಗೋದು, ನಿಂತ್ಕೊಂಡು ಮಾಡಿಸೋದು. ಅದಕ್ಕೆ ಸಂಪೂರ್ಣವಾಗಿ ಇದಕ್ಕೂ ಮೀಡಿಯಾ ಮಾಧ್ಯಮದವರು ನನಗೆ ಅನುಕೂಲ ಮಾಡಿಕೊಟ್ಟು ಗೌರ್ಮೆಂಟ್ ಸರ್ಕಾರ ರಾಜಕಾಲುವೆ ಡೆಮಾಲಿಷನ್ ಮಾಡಿಸ್ಬೇಕು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಇದು ಲೇಔಟ್ ಹೆಸರು ಸರ್, ಲೇಔಟ್ ಹೆಸರು ಇನ್ನೂ ಇಕ್ಕಿಲ್ಲ. ಹೊಸ ಬಡಾವಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ದಾರಿ ಇಲ್ಲ. ರಾಜಕಾಲುವೆ ದಾರಿ ತಗೊಂಡಿದ್ದಾರೆ. ಮುಂದೆ ಒಂದು ಗುರು ಗ್ರ್ಯಾಂಡ್ ಅಂತ ಹೋಟೆಲ್ ಮುಂದೆ ಅದಕ್ಕೆ ಅರ್ಜಿ ಕೊಟ್ಟಿಲ್ಲ. ಈಗ ರಾಜಕಾಲುವೆನ ಚಿಕ್ಕುರ್ತಿ ದೇವಸ್ಥಾನಗಳಿಗೆ ತಿರುಗಿಸ್ತಾ ಇದ್ದಾರೆ. ಹೌದು, ಇಲ್ಲ ರಾಜಕಾಲುವೆ ಚಿಕ್ಕ ದೇವಸ್ಥಾನ ನೀರೆಲ್ಲ ಈ ಕಡೆ ನಮ್ಮ ಜಾಗದಲ್ಲಿ ಬರೋದು. ಅದು ಗಣಗಳೂರು ದೊಡ್ಡ ರಾಜಕಾಲುವೆ, ಅದು ಲೇಔಟ್ದು ರಾಜಕಾಲುವೆ ಸಂಪೂರ್ಣ ದೊಡ್ಡ ಕಾಲುವೆ ನಮ್ಮ ಕಲ್ಕೆರೆ ಕೆರೆಗೆ ಹೋಗೋದು. ಅದನ್ನ ಸಂಪೂರ್ಣ ರಾಜಕಾಲುವೆ ಗೋವಿಂದ ಮಾಡಿದ್ದಾರೆ. DL ಗೋವಿಂದ. ವೆಂಕಟಸ್ವಾಮಿಗೆ ಹೋಗಿದ್ದಾರೆ, ಅದು ಅಲ್ಲಿ ಗೋವಿಂದ. ಸರ್ವೆ ನಂಬರು 124 ಬಂದು 125 126 123 ಕೋಡಿಗೆ ಎಲ್ಲ ಇದೆ ಸರ್. ಇಷ್ಟು ಹೇಳಿ ಮುಗಿಸ್ತಾ ಕಾಲುವೆ ಒತ್ತುವರಿ ತೆರವುಗೊಳಿಸಬೇಕು. ಹೌದು, ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು? ದಂಡಿ ಕುತ್ಕೊಂತೀರಾ ಸರ್? ನಾವು ತೆರವುಗೊಳಿಸಿಲ್ಲ ಅಂದ್ರೆ ಮಾಡೇ ಮಾಡ್ತೀರಿ. ನಮ್ಮದಲ್ಲ ಇದು, ರಾಜಕಾಲುವೆ ಸರ್ಕಾರಿದು. ಸರ್ಕಾರಿ ಸಂಪೂರ್ಣ ಒತ್ತುವರಿ ಮಾಡೇ ಮಾಡ್ತೀರಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮಾಡೇ ಮಾಡ್ತೀರಿ, ಹೋರಾಟ ಮಾಡ್ತೀರಿ, ಅದು ಡೆಮಾಲಿಷನ್ ಮಾಡೇ ಮಾಡ್ತೀರಿ ಸರ್. ಜೈ ಭೀಮ್.